ಎಲ್ಲಾ ಮುಗಿದ್ಮೇಲೆ ಊರ ದಿಡ್ಡಿ ಬಾಗಿಲು ಹಾಕಿದ್ರಂತೆ. ಹಾಗಾಗಿದೆ ಹಾವೇರಿ ಪೊಲೀಸರ ಸ್ಥಿತಿ. ಸರ್ಕಾರಿ ಗೋದಾಮಿನಿಂದಲೇ ಕಳ್ಳರು ಬ್ಯಾಲೆಟ್ ಬಾಕ್ಸ್ಗಳನ್ನು ಕದ್ದೊಯ್ದಿದ್ದಾರೆ. ಆಮೇಲೆ ಅವುಗಳನ್ನು ಮಾರಾಟಕ್ಕೂ ಯತ್ನಿಸಿದ್ದಾರೆ. ಮುಂದೇನಾಯ್ತು ನೀವೇ ನೋಡಿ. ಕಾಲುವೆಯಲ್ಲಿ ಪತ್ತೆಯಾದವು 10 ಮತಪೆಟ್ಟಿಗೆ. ಬ್ಯಾಲೆಟ್ ಬಾಕ್ಸ್ಗಳ ಮಾರಾಟಕ್ಕೆ ಕಳ್ಳರ ವಿಫಲ ಯತ್ನ. ನೋಡಿ ಮತಪೆಟ್ಟಿಗೆಗಳ ಸ್ಥಿತಿಯನ್ನ. ಹಳ್ಳಿಯಿಂದ ದಿಲ್ಲಿ ಚುನಾವಣೆಗೂ ಬಳಕೆಯಾಗಿ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಿದ್ದ ಬ್ಯಾಲೆಟ್ ಬಾಕ್ಸ್ಗಳಿವು. ಈಗ ಇವುಗಳಿಗೆ ಎಂಥ ಸ್ಥಿತಿ ಬಂದಿದೆ. ಹಾವೇರಿಯ ಎತ್ತಿನಹಳ್ಳಿ ಖಾಸಗಿ ಲೇಔಟ್ನ ಕಾಲುವೆಯಲ್ಲಿ 10 ಬ್ಯಾಲೆಟ್ ಬಾಕ್ಸ್ ಪತ್ತೆಯಾಗಿದ್ದು ಜನರಿಗೆ ಸಾಕಷ್ಟು ಅನುಮಾನ ಹುಟ್ಟಿಸಿತ್ತು. ಸುದ್ದಿ ತಿಳಿದ ಹಾವೇರಿ ಪೊಲೀಸರು ಮತ್ತು ತಹಶೀಲ್ದಾರ್ ಶರಣಮ್ಮ ಹಾವೇರಿ ಎಪಿಎಂಸಿಯ ಹಳೆ ಗೋದಾಮಿಗೆ ದೌಡಾಯಿಸಿದ್ರು. ಯಾಕಂದ್ರೆ ಕಾಲುವೆಯಲ್ಲಿ ಪತ್ತೆಯಾದ ಬಾಕ್ಸ್ಗಳು ಇಲ್ಲಿಂದಲೇ ಕಳುವಾಗಿದ್ವು. ಯಾರು ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಶಿಗ್ಗಾವಿ ಚುನಾವಣೆಗೂ ಈ ಬ್ಯಾಲೆಟ್ ಬಾಕ್ಸ್ ಸಿಕ್ಕಿರುವಂತದ್ದಕ್ಕೂ ಯಾವುದೇ ಕಾರಣದ ಸಂಬಂಧ ಇಲ್ಲ. ಗ್ರಾಮ ಪಂಚಾಯತ್ ಸಹಕಾರಿ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಚುನಾವಣೆಗೆ ಈ ಮತಪೆಟ್ಟಿಗೆ ಬಳಸ್ತಿದ್ರು. 2020ರ ಬಳಿಕ ಇವು ಗೋಡೌನ್ ಸೇರಿವೆ. ಆದ್ರೆ ಇಲ್ಲಿಂದಲೇ ಬಾಕ್ಸ್ಗಳನ್ನ ಕದ್ದಿರುವ ಚೋರರು ಮಾರಾಟಕ್ಕೆ ಯತ್ನಿಸಿದ್ದಾರೆ. ಆದ್ರೆ ಸಾಗಿಸಲಾಗದೆ ಹೀಗೆ ಕಾಲುವೆಗೆ ಎಸೆದಿದ್ದಾರೆ. ಇವೆಲ್ಲ ನಿರುಪಯುಕ್ತ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಕಂದಾಯ ಇಲಾಖೆಯಿಂದ ದೂರು ಪಡೆದ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಯಾರೋ ಅಲ್ಲಿ ಕಳ್ಳತನ ಮಾಡಿ ಆ ರೀತಿ ಕಾಲುವೆದಲ್ಲಿ ಬಿಸಾಕಿದ್ದು ಕಂಡು ಬಂದಿದೆ. ಈಗಾಗಲೇ ನಾವು ತಹಸೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೇವೆ. ಅವರು ಎಫ್ಐಆರ್ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ನಿನ್ನೆಯಷ್ಟೇ ಇವಿಎಂ ಮಷಿನ್ಗಳ ಮೂಲಕ 3 ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಆದ್ರೀಗ ಮತಪೆಟ್ಟಿಗೆಗಳನ್ನ ಕಾಲುವೆಯಲ್ಲಿ ಕಂಡಿದ್ದು ಜನರಲ್ಲಿ ಹತ್ತಾರು ಪ್ರಶ್ನೆ ಹುಟ್ಟುಹಾಕಿತ್ತು. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.